ಅಂತ ಯಾರಿಗಾದ್ರೂ ಗೊತ್ತಾ? ಹೈ ಫೀವರ್ ಇರುತ್ತೆ, ವಿಪರೀತ ಜ್ವರ, ತಲೆನೋವು, ಹೆಡ್ಏಕ್, ಮತ್ತು ಕಣ್ಣುಗಳ ಹಿಂಭಾಗ ನೋವು, ತುಂಬ ನೋವಿರುತ್ತೆ, ವಾಂತಿ ಬಂದಂಗಾಗುತ್ತೆ, ವಾಕರಿಕೆ ಬಂದಂಗಾಗುತ್ತೆ, ವಾಮಿಟಿಂಗು ಆಗುತ್ತೆ, ಕೆಲವೊಂದು ಸರಿ ಹೊಟ್ಟೆ ನೋವು ಇರುತ್ತೆ. ಇನ್ನು ಹಂಗೆ ಬಿಟ್ಟರೆ ತೀವ್ರತರವಾದ ಎಲ್ಲಿ ಬೇಕಾದರೂ ನಮಗೆ ಅಲ್ಲಿ ಬ್ಲೀಡಿಂಗ್ ಆಗ್ಬೋದು, ರಕ್ತ ಹೆಪ್ಪುಗಟ್ಟಿದ ಮಚ್ಚೆಗಳಿರ್ಬೋದು. ಸೊ ಇದೆಲ್ಲ ಸಿವಿಯರ್. ನಾವೇನು ಮಾಡಬೇಕು, ಸ್ವಲ್ಪ ಜ್ವರ ಇದ್ದಾಗಲೇ ಮಾಮೂಲಿ ತೋರಿಸ್ಕೊಳ್ಬೇಕು, ಹತ್ತಿರದ ಹಾಸ್ಪಿಟ್ಲ್ ಇದ್ದರೆ ತೋರಿಸ್ಕೋಬೇಕು. ಈ ಥರ ನಾವು ಯಾರಾದರೂ ಹೆಲ್ತ್ ಡಿಪಾರ್ಟ್ಮೆಂಟಿಂದ ಬಂದರೆ ನಮಗೆ ಇನ್ಫಾರ್ಮ್ ಮಾಡಬೇಕು. ಸೊ ನಾವು ಅವ್ರನ್ನ ಚೆಕ್ ಮಾಡ್ತೀವಿ, ಮತ್ತು ಬ್ಲಡ್ ಟೆಸ್ಟ್ಗೆಲ್ಲ ಆದಷ್ಟು ನಮ್ಮ ಪ್ರೈಮರಿ ಹೆಲ್ತ್ ಸೆಂಟರ್ಗೆ ರೆಫರ್ ಮಾಡ್ತೀವಿ. ಅರ್ಥ ಆಯ್ತಾ? ಸೊ ಯಾರಾದರೂ ಇದ್ದರೆ ಇನ್ಫಾರ್ಮ್ ಮಾಡಿ. ಮೇಯ್ನ್ ನಾವೀಗ ಏನು ಮಾಡಬೇಕು, ಅದಕ್ಕೆ ಈಗ ಹಗಲೊತ್ತಲ್ಲೇ ಕಚ್ಚೋದು ಅಂತ ಹೇಳಿದೆ ನಾನು, ಸೊಳ್ಳೆ. ಅದಕ್ಕೆ ನಾವು ಪ್ರಿಕಾಷನ್ ಏನು ತೊಗೋಬೋದು? ನಾವು ಈಗ ಸ್ಕೂಲಲ್ಲಿ ಬಂದರೆ ಎಲ್ಲ ಇದರಲ್ಲೂ ನಾವು ಗುಡ್ ನೈಟ್ ಹಾಕ್ಕೊಂಡಿರೋಕ್ಕಾಗುತ್ತಾ? ಸೊಳ್ಳೆ ಪರದೆ ಹಾಕ್ಕೊಂಡಿರೋಕ್ಕಾಗತ್ತಾ? ಏನು ಮಾಡ್ಬೇಕು ನಾವು? ಆದಷ್ಟು ಒಡಮಸ್ ಅಲ್ವಾ, ಅಟ್ಲೀಸ್ಟ್ ಬೆಳಗ್ಗೆ ಬಂದಾಗ ಒಂದು ಅಪ್ಲೈ ಮಾಡ್ಕೊಂಡು ಬಂದರೆ ಆಯಿಂಟ್ಮೆಂಟ್ ಥರ ಬರುತ್ತಲ್ವಾ, ಕ್ರೀಮು. ಸೊ ಒಡಮಸ್ ಹಾಕ್ಕೊಂಡು ಬರಬೇಕು. ಮಧ್ಯಾಹ್ನ ಲಂಚ್ ಆದಮೇಲೆ ಒಂದು ಸರಿ ಹಚ್ಕೊಳ್ಳೋದು. ಸೊ ಅದೊಂದು 3 to 4 hours ನಮ್ಮನ್ನು ಪ್ರೊಟೆಕ್ಟ್ ಮಾಡುತ್ತೆ. ಒಡಮಸ್ ಆದಷ್ಟು ಅಪ್ಲೈ ಮಾಡ್ಕೊಂಡ್ಬನ್ನಿ. ಮನೆಗಳಲ್ಲಿ ವಯಸ್ಸಾದವರು ಇಲ್ಲ ಮಕ್ಕಳು ಎನಿ ಟೈಮ್ ಮಲಗಿರೋರು ಆ ಥರ ಇದ್ದರೆ ಸೊಳ್ಳೆ ಪರದೆ ಉಪಯೋಗಿಸೋದಕ್ಕೆ ಆದಷ್ಟು ಹೇಳಿ. ನೀವು ಅಷ್ಟೇ ಮನೆಗಳಲ್ಲಿ ಸೊಳ್ಳೆ ಪರದೆ ಉಪಯೋಗಿಸಿ, ಮತ್ತು ಆದಷ್ಟು ಉದ್ದ ಇರುವಂಥ ಬಟ್ಟೆಗಳು ಧರಿಸ್ಕೊಂಡ್ರೆ ಒಳ್ಳೆಯದು.